ಎಲ್ಲ ಶರಣೆಯರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಬಸವಣ್ಣನವರ ಅನುಯಾಯಿಗಳೇ, ಇಲಾಖೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಜನಾಂಗದ ಪ್ರಮುಖರು, ಮುಖಂಡರುಗಳು, ಸಮಾಜದ ಬಂಧುಗಳು, ಪತ್ರಿಕಾ ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರಿಗೂ ಸಹ ನಾವು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಈ ಒಂದು ಬೆಳಗಿನ ಆಗ ಸಿ ಲಕ್ಷ್ಮಣ್ ಅವರ ನಿರ್ದೇಶನದ ಕಾರಣಿಕ ಶಿಶು ಎನ್ನುವಂತ ಚಲನಚಿತ್ರವನ್ನ ಪ್ರದರ್ಶನ ಮಾಡಿದ್ರಿ. ಬಸವಣ್ಣನವರ ಬಾಲ ಜೀವನ ಹೇಗಿತ್ತು, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಅನ್ನೋದನ್ನ ಅದರಲ್ಲಿ ತಿಳಿಸಿದ್ರಿ. ಅದರ ಜೊತೆಗೆ ನಾನು ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಶರಣರ ಸಹಕಾರದೊಂದಿಗೆ, ವಿಶೇಷವಾಗಿ ಚನ್ನಪ್ಪ ಶರಣರ ಸಹಕಾರದೊಂದಿಗೆ ಶರಣ ಸಂಸ್ಕೃತಿ ಉತ್ಸವನ ಸಹ ನಾವು ಇದೇ ಒಂದು ಚೆನ್ನೈಯ ರಂಗಮಂದಿರ ನಮಗೆ ಬಹಳಷ್ಟು ಸಂದೇಶಗಳನ್ನ ಸಾರ್ತಾ ಹೋಗ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಯುಗಮಾನದಲ್ಲಿ ಯಾವತ್ತಿಗೂ ಪ್ರತಿಯೊಂದು ಕಾಲಕ್ಕೂ ಕೂಡ ಸಾರ್ವಕಾಲಕ್ಕೂ ಕೂಡ ಸತ್ಯವಾಗುವಂತದ್ದು ಹಿರಿಯರ ವಚನಗಳು, ಹಾಗೆ ಇಂತಹ ಮಹನೀಯರ ವಚನಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತಿನ ಈ ಒಂದು ಸುದಿನದಲ್ಲಿ ನಾವೆಲ್ಲರೂ ಕೂಡ ಅದ್ದೂರಿಯಾಗಿ ಬಸವ ಜಯಂತಿ ಕಾರ್ಯಕ್ರಮವನ್ನ ಆಚರಿಸ್ತಾ ಇದ್ದೇವೆ. ಹಾಗಾಗಿ महादेवाय नमः। पार्वते नमः। पार्वते पतये हर पार्वते पतये। जगत्वादि बसवेश्वर महाराज की, मानवतावादि बसवेश्वर महाराज की। ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತೇವೆ ಜೋರು ಚಪ್ಪಾಳೆ ಮೂಲಕ. ಬಸವಣ್ಣನ ವಚನಗಳು ಸಾರ್ವಕಾಲಿಕವಾಗಿಯೂ ಕೂಡ ನಮ್ಮ ಜೀವನಕ್ಕೆ ಪ್ರತಿಯೊಂದು ದಿನದಲ್ಲೂ ಕೂಡ ದಾರಿದೀಪವಾಗಿರುವಂತದ್ದು. ಹಾಗಾಗಿ ಬಸವಣ್ಣನವರ ಒಂದು ವಚನಗಳನ್ನ ನಾವು ದಿನನಿತ್ಯ ಓದೋದ್ರಿಂದ ಜೀವನದ ನಿರ್ಧಾರವನ್ನು ತೆಗೆದುಹಾಕಿದ ಬಸವಣ್ಣನವರು ಸಮಾಜವನ್ನು ಸರಿದಾರಿಗೆ ಕೊಂಡೊಯ್ಯುವ ಪ್ರಮುಖವಾಗಿ ಪಂಡಿತ ಮಂಡಳಿಗೆ ಕಣ್ಣು ತೆರೆಸುವ ಮಾಡುವ ಒಂದು ಪ್ರಯತ್ನಗಳು ವಿಫಲಗೊಂಡಂತಹ ಒಂದು ಸಂದರ್ಭದಲ್ಲಿ ಇಡೀ ವ್ಯವಸ್ಥೆಯ ಬಗ್ಗೆ ಬಸವಣ್ಣ ಸಹಜವಾಗಿ ತಿರಸ್ಕಾರವನ್ನ ಮೂಡುವಂತ ಒಂದು ಕೆಲಸ ಆಗುತ್ತೆ. ಇಂತಹ ಸಂಸಾರದಲ್ಲಿ ಸಾಮಾನ್ಯ ಶಕೆ 1139ರಲ್ಲಿ ಅರಳಿದ ವಚನ ಯುಗದ ದಿಶಕ್ತಿ ನಮ್ಮ ಬಸವಣ್ಣ ಅಥವಾ ಬಸವೇಶ್ವರ ಅಂತ ಕರೀತೀವಿ. ಒಂದು ಕಡೆ ವೇದಗಳು, ಉಪನಿಷತ್ತು, ಶಾಸ್ತ್ರ, ಆಗಮನಗಳನ್ನು ಕೇವಲ ಉರುಹೊಡೆದು ಏಕೀಮುಖ ಪಂಡಿತ ಮಂಡಳಿ ಇದ್ದರೆ, ಮತ್ತೊಂದು ಕಡೆ ಬಸವಣ್ಣನವರು ವೈಚಾರಿಕ ಸತ್ಯವನ್ನು ಹೆಕ್ಕಿ ತೆಗೆಯುವ, ಶ್ರೇಷ್ಠ ಕನಿಷ್ಠತೆಗಳನ್ನು ಪೌಲನೀಕರಿಸುವ, ತಲಸ್ಪರ್ಶಿ ಧರ್ಮ ಚಿಂತನೆಗಳಿಗೆ ನಿಜವಾದ ಕೈ ಹಾಕುವ, ತನ್ನ ಮನ ಒಪ್ಪದ್ದನ್ನು ನೇರವಾಗಿ ಖಂಡಿಸುವ. ಅದಕ್ಕೆ ಒಂದು ಉದಾಹರಣೆ ಅಂದರೆ ಜಯಂತಿ ಕಾರ್ಯಕ್ರಮವನ್ನು ಇವತ್ತು ಬೆಳಗ್ಗೆ ಮೆರವಣಿಗೆಯೊಂದಿಗೆ ಈಗ ವೇದಿಕೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಮೊದಲಿಗೆ ಜಗಜ್ಯೋತಿ ಮಾನವತಾವಾದಿ ಬಸವೇಶ್ವರರ ಜಯಂತ್ಯುತ್ಸವದ ಶುಭಾಶಯಗಳನ್ನು ಹೇಳ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವ ಈ ಒಂದು ಭಾಗದ ಅನೇಕ ಸಮಾಜ ಸೇವಾ ಕಾರ್ಯಗಳಲ್ಲಿ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ಕೋಲಾರ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧಿಕಾರಿಗಳು, ಸಾಹಿತ್ಯ ಪ್ರೋತ್ಸಾಹಕರು, ಸಮಾಜದ ಉತ್ತಮ ಬೆಳವಣಿಗೆಗಳಿಗೆ
ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡುತ್ತಿರುವಂತ ಶ್ರೀಯುತ ಡಾಕ್ಟರ್ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುಂಜಯ